ವಾರ್ತೆಯ ಮುಖ್ಯಾಂಶಗಳು. ಶಿರ್ಸಿ ಬೇಡ್ತಿ ಅಗ್ನಾಶಿನಿ ನದಿ ಜೋಡಣೆ ವಿರೋಧಿ ಬೃಹತ್ ಸಮಾವೇಶ, ಯೋಜನೆ ಕೈಬಿಡುವಂತೆ ಆಗ್ರಹ. ರಾತ್ರೋರಾತ್ರಿ ಕೊಟ್ಟಿಗೆಯಲ್ಲಿ ಕಟ್ಟಿದ 8 ದನಗಳನ್ನು ಮಂಗಮಾಯ ಮಾಡಿರುವ ದನಗಳ್ಳರು. ಗಾಂಜಾ ಮಾದಕ ವಸ್ತು ಸೇವನೆ, ಒಬ್ಬನ ಬಂಧನ. ಯಶಸ್ವಿಗೊಂಡ ಇ-ಸ್ಟಾಪ್ ತರಬೇತಿ. ಹಿಂದೂ ಎನ್ನುವುದು ಜೀವನ ಪದ್ಧತಿ, ಮಧುಸೂದನ್ ಕಿರುಗಾರ್. ಶಿರ್ಸಿ ತಾಲೂಕಿನ ದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತರಗುಪ್ಪದಲ್ಲಿ ಆರ್ಥಿಕವಾಗಿ ಬಡವರಾಗಿರುವ ಸುಬ್ಬರಾಮಗೌಡ ಮತ್ತು ನರಸಿಂಹ ಬೀರಗೌಡ ಇವರಿಗೆ ಸೇರಿದ 2 ಎತ್ತು 6 ಆಕಳನ್ನು ಗೋಕಳ್ಳರು ಕದ್ದಿದ್ದಾರೆ. ಈ ಘಟನೆಯಿಂದ ಊರ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಸುದ್ದಿ ತಿಳಿದ ತಕ್ಷಣಕ್ಕೆ ಗ್ರಾಮೀಣ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಗೋಗಳರನ್ನು ತಕ್ಷಣಕ್ಕೆ ಬಂಧಿಸಿ ಗೋ ಮಾಲೀಕರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣ ಹೆಗಡೆ ಹಾಗೂ ಗ್ರಾಮಸ್ಥರು ಪೊಲೀಸರಿಗೆ ಆಗ್ರಹಿಸಿದ್ದಾರೆ. ಹಾಗಾಗಿ ಇದು ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಹಳ್ಳಿಯಲ್ಲಿ ಅಲ್ಲಲ್ಲ ಮನೆ ಇರ್ತದೆ. ಇಲ್ಲಿ ಬದುಕುವಂಥದ್ದೇ ಕಷ್ಟ ಆಗಿದೆ ಈಗಿನ ದಿನದಲ್ಲಿ. ಈಗಾಗಲೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ತನಿಖೆ ಆಗಿ ಅವರನ್ನು ಸೂಕ್ತವಾಗಿ ಕ್ರಮ ತಗೊಳ್ಬೇಕು. ಇಲ್ಲಾಂದರೆ ಇಲ್ಲಿ ಮುಂದಿನ ದಿವಸದಲ್ಲಿ ಇಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಇದೆ. ರೈತರು ಜೀವನ ಮಾಡೋದು ಭಾಳ ಕಷ್ಟ. ಹಿಂಗಾಗ್ಬಿಟ್ರೆ ಕಟ್ಕೊಂಡು ಹೋಗಿದ್ದಾರೆ. ನಾವು ಬದುಕೋದು ಭಾಳ ಕಷ್ಟ ಆಗೈತೆ. ಇದಕ್ಕೆ ನಿಮ್ಮ ರಕ್ಷಣೆಯನ್ನು ಪೊಲೀಸರೆಲ್ಲ ಬಂದು ನೋಡಿ, ಪಂಚಾಯತ್ ಅವರು ಬಂದಿದ್ದಾರೆ, ಎಲ್ಲರೂ ಬಂದು ನನ್ನ ಸಹಕಾರವನ್ನು ಮಾಡಿಕೊಟ್ಟಿದ್ದಾರೆ ಅಂತ. ಆದರೆ ಈ ಹಳ್ಳಿಯಲ್ಲಿ ಇನ್ನೇ ಮುಂದೆ ಇದೇ ಟೈಪ್ ನಾವು ಜೀವನ ಮಾಡ್ಕೊಂಡು ಹೋಗೋದು, ಈ ಟೈಪ್ ಕಳ್ತನ ಎಲ್ಲ ಮಾಡೋಕ್ಕೆ ಹೋದರೆ ನಾವು ಬದುಕೋದು ಹೆಂಗೆ ಹೇಳಿ? ಇದಕ್ಕೆ ನೀವೇ ರಕ್ಷಣೆ ಕೊಡೋದೇ. ಎಷ್ಟು ದನ ಒಟ್ಟು 8 ದನ. ಇವತ್ತಿನ ದಿನಗಳಲ್ಲಿ ಜನತೆ ಜಾಗೃತರಾಗಿ ಸಮಾಜ, ನಾಡು, ನುಡಿ ಒಗ್ಗೂಡಿಸುವ ಕೆಲಸ ಮಾಡೋಣ ಎಂದು ಸೊರಬ ತಾಲೂಕು ಶ್ರೀ ಕ್ಷೇತ್ರ ಸಂಸ್ಥಾನದ ಮಠ ಮಹಂತ ಮಹಾಸ್ವಾಮಿಗಳು ಹೇಳಿದರು. ಅವರು ಶನಿವಾರ ಸಂಜೆ ನಗರದ ಟಿಎಸ್ಎಸ್ ರಸ್ತೆಯ ದುಂಡ್ಸಿ ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ ಮಾಡಿದ ಶಿರ್ಸಿ ವಿಭಾಗ ಬೌದ್ಧಿಕ ಮಧುಸೂದನ್ ಕಿರುಗಾರ, ಹಿಂದೂಗಳನ್ನು ಒಡೆಯುವ ನೀತಿ ಅನುಸರಿಸಲಾಗುತ್ತಿದೆ. ಹಿಂದೂ ಎನ್ನುವುದು ಜೀವನ ಪದ್ಧತಿಯಾಗಿದೆ. ಇದರಲ್ಲಿನ ಜಾತಿ, ಮತ, ಪಂಥವನ್ನು ಒಡೆದು ಧರ್ಮ ಎಂದು ಬಿಂಬಿಸಲಾಗಿದೆ. ಭಾರತದ ನಾಗರಿಕರೆಲ್ಲರೂ ಹಿಂದೂಗಳೇ ಆಗಿದ್ದಾರೆ. ನಮ್ಮ ಪರಂಪರೆ, ಸಮಾಜದ ಜೀವನ ಪದ್ಧತಿ ಅರಿತು ಒಡೆದು ಪರಸ್ಪರದಲ್ಲಿ ದ್ವೇಷ ಹಂಚುವವರ ಕುರಿತು ಜಾಗೃತರಾಗಬೇಕಾಗಿದೆ. ದೇಶ ಪ್ರೇಮ, ದೇಶಾಭಿಮಾನದಿಂದ ದೇಶಕ್ಕಾಗಿ ನಾವೆಂದು ಬದುಕಬೇಕು ಎಂದರು. ಮುಖ್ಯ ಅತಿಥಿಗಳಾಗಿ ಶಿರ್ಸಿ ಲಯನ್ಸ್ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷ ಪ್ರಭಾಕರ್ ಹೆಗಡೆ, ಸಂಚಾಲಕ ಸಾವನ್ ನಾಯಕ್, ಸಹ ಸಂಚಾಲಕ ಪರಮೇಶ್ವರ್ ಪಾಟೀಲ್ ಹಾಗೂ ಇತರರು ಉಪಸ್ಥಿತರಿದ್ದರು. ಗಜಾನನ್ ಸಕಾಲಾತಿ ನಿರೂಪಿಸಿದರು. ಸಭೆಯ ಪೂರ್ವದಲ್ಲಿ ವಿನಾಯಕ್ ಕಾಲೋನಿಯ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನದಿಂದ ಸಮಾವೇಶ ಸ್ಥಳದವರೆಗೆ ಶೋಭಾಯಾತ್ರೆ ನಡೆಯಿತು. ಡಿಜಿಟಲ್ ಇ-ಸ್ಟಾಪ್ ವಿಷಯವಾಗಿ ಇಲ್ಲಿರುವ ತಾಲೂಕಾ ಆಡಳಿತ ಕಚೇರಿಯಲ್ಲಿ ತರಬೇತಿ ನಡೆಸಲಾಯಿತು. ಉಪನೋಂದಣಾ ಅಧಿಕಾರಿ ಮಾದೇವಿ ನಾಗರಾಜ್ ಜಡೆ ಅಧ್ಯಕ್ಷತೆಯಲ್ಲಿ ನಡೆದ ತರಬೇತಿಯನ್ನು ಜಿಲ್ಲಾ ಇಂಜಿನಿಯರ್ ಹಜರತ್ ಅಲಿ ನಡೆಸಿಕೊಟ್ಟರು. ತರಬೇತಿಯಲ್ಲಿ ಪತ್ರ ಬರಹಗಾರರು, ವಕೀಲರು, ಸಹಕಾರಿ ಸಂಘಗಳ ಪ್ರತಿನಿಧಿಗಳು, ಸಾರ್ವಜನಿಕರು, ಕರ್ನಾಟಕ ಒನ್ ಇ-ಸ್ಟಾಪ್ ಪೇಪರ್ ಹಂಚಿಕೆದಾರರು ಹಾಗೂ ಕಚೇರಿ ಸಿಬ್ಬಂದಿಗಳು ಪಾಲ್ಗೊಂಡು ತರಬೇತಿ ಯಶಸ್ವಿಗೊಳಿಸಿದರು. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರ್ಸಿ ಹೊಸ ಮಾರುಕಟ್ಟೆ ಪೊಲೀಸರು ಶಿರ್ಸಿಯ ಕಸ್ತೂರ್ಬಾ ನಗರದ ಯಾಸಿನ್ ಶೇಖ್ ಬಂಧಿಸಿದ್ದಾರೆ. ಶಿರ್ಸಿ ನಗರದ ಇಂದಿರಾನಗರದ ಹತ್ತಿರ ಸಿಕ್ಕವನಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನ ಹಾಗೂ ನಗರ ಪೊಲೀಸ್ ಠಾಣಾ ಪಿಎಸ್ಐ ಬಸವರಾಜ್ ಕನಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ರಾಕೇಶ್, ಸಂತೋಷ್, ಅರುಣ್, ಮಂಜುನಾಥ್, ಪ್ರಸಾದ್, ಹನುಮಂತ, ವಾಲಿಕರ್ ಭಾಗವಹಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ನಗರದಲ್ಲಿ ಬೇಡ್ತಿ ವರದಾ ಹಾಗೂ ಅಗ್ನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆಯನ್ನು ತೀವ್ರವಾಗಿ ವಿರೋಧಿಸಿ ಬೃಹತ್ ಜನ ಸಮಾವೇಶ ನಡೆಯಿತು. ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೇಡ್ತಿ ಅಗ್ನಾಶಿನಿ ಕೊಳ ಸಂರಕ್ಷಣಾ ಸಮಿತಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿದರು. ಸಚಿವ ಮಂಕಾಳ್ ವೈದ್ಯ ಅವರು ಮಾತನಾಡಿ, ಈ ಯೋಜನೆಗಳಿಂದ ಪಶ್ಚಿಮ ಘಟ್ಟದ ಪರಿಸರ, ಜೈವಿಕ ವೈವಿಧ್ಯತೆ, ಸ್ಥಳೀಯ ರೈತರು ಮತ್ತು ಕುಡಿಯುವ ನೀರಿನ ಮೂಲಗಳಿಗೆ ತೀವ್ರ ಹಾನಿಯಾಗುವುದರಿಂದ
ಯೋಜನೆಯನ್ನು ಒಗ್ಗಟ್ಟಿನಿಂದ ವಿರೋಧಿಸುತ್ತೇವೆ ಎಂದು ಘೋಷಿಸಿದರು. ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್, ಶಿರ್ಸಿ ಶಾಸಕ ಭೀಮಣ್ಣ ನಾಯ್ಕ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಭಾಗವಹಿಸಿ ಯೋಜನೆಯನ್ನು ತಕ್ಷಣ ಕೈಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಪಶ್ಚಿಮ ಘಟ್ಟವನ್ನು ರಕ್ಷಿಸುವ ಉದ್ದೇಶದಿಂದ ನಡೆದ ಈ ಸಮಾವೇಶವು ಪ್ರಬಲ ಸಂದೇಶ ನೀಡಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಸರ್ಕಾರ ಜನರ ಆತಂಕವನ್ನು ಗೌರವಿಸಿ ಯೋಜನೆಯನ್ನು ಕೈಬಿಡಬೇಕೆಂಬ ಏಕಾಭಿಪ್ರಾಯ ಸಮಾವೇಶದಲ್ಲಿ ವ್ಯಕ್ತವಾಯಿತು.